ಮಹಾಯೋಗಿ ವೇಮನರ ತತ್ವಗಳು ಸಮಾಜಕ್ಕೆ ದಾರಿದೀಪ. ತಹಶೀಲ್ದಾರ್ ಸಿಬ್ಗತ್ ಉಲ್ಲಾ, ಗುಡಿಬಂಡೆ. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಹಾಯೋಗಿ ಶ್ರೀ ವೇಮನ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಕ್ರಾಂತಿಕಾರಿ ಕವಿ ದಾರ್ಶನಿಕ ವೇಮನರ ವಿಚಾರಧಾರೆಗಳನ್ನು ನೆನೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣಕಾರರಾದ ಪರಿಮಳ ಅವರು ವೇಮನರ ಜೀವನದಲ್ಲಿ ನಡೆದ ಮಹತ್ವದ ಬದಲಾವಣೆಯ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ, ವೇಮನರು ಜನ್ಮತಃ ಯೋಗಿಯಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಇವರು ಹೆತ್ತವರಿಂದ ಮತ್ತು ಒಡಹುಟ್ಟಿದವರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ದುಶ್ಚಟಗಳ ದಾಸರಾಗಿದ್ದರು. ಪರಸ್ತ್ರೀ ವ್ಯಾಮೋಹ ಮತ್ತು ಭೋಗದ ಬೆನ್ನತ್ತಿದ ವೇಮನರು ತಮ್ಮ ಮನೆಯ ಸಂಪತ್ತನ್ನೆಲ್ಲ ನಾಶಪಡಿಸಿದ್ದರು. ಇಂತಹ ಸಂದರ್ಭದಲ್ಲಿ ಅವರ ಜೀವನಕ್ಕೆ ಬೆಳಕಾಗಿ ಬಂದವರು ಅವರ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ. ಮೈದುನನ ಮನಸ್ಸನ್ನ ತಿದ್ದಲು ಮಲ್ಲಮ್ಮ ಮಾಡಿದ ಪ್ರಯತ್ನಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯ ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಮುಖ್ಯಸ್ಥರು, ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮಹಾಯೋಗಿ ವೇಮನರಿಗೆ ಗೌರವ ನಮನ ಸಲ್ಲಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಹಾಗೂ ಮುಂದಿನ ಪೀಳಿಗೆಗಳ ಬಗ್ಗೆ ನಾವು ಇಂಥ ಮಹಾನಗರ ಬಗ್ಗೆ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಆದ್ದರಿಂದ ಇಂಥ ಜಯಂತಿಗಳಲ್ಲಿ ಸಾಕಷ್ಟು ಜನ ನಾವು ಸೇರಿಸಬೇಕಾಗುತ್ತೆ. ನಾವು ಸಹ ಕೇಳ್ಕೋಬೇಕಾಗುತ್ತೆ. ಬಹಳಷ್ಟು ಇಂಥ ವಿಚಾರಗಳು ಬಂತ ಹೇಳಿದ್ರೆ ಅಷ್ಟು ಬಂತು. ಸೊ ಹೇಳಿಕೆ ನಾವು ಸಹ ನಾವು ಇನ್ನ ಕೇಳಬೇಕಾಗುತ್ತೆ. ಅದರಿಂದ ಈ ಎರಡು ಮಾತನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಮಲ್ಲಮ್ಮ ಈ ಒಂದು ಮರ್ಮವನ್ನ, ದೇವರ ಒಂದು ಆಶೀರ್ವಾದವನ್ನ ತನಗೆ ಮನದಟ್ಟಾಗುತ್ತೆ. ಅದನ್ನ ಅರಿತು ಆ ಮೂಗುತಿಯನ್ನ ತೆಗೆದು ತನ್ನ ಕೈಯಲ್ಲಿ ಇಡ್ಬೇಕಂದ್ರೆ ಹೇಳ್ತಾಳೆ, ನೋಡುವೇಮನ, ಈ ಮೂಗುತಿಯನ್ನ ಧರಿಸ್ಬೇಕಾದ್ರೆ ಒಂದು ಷರತ್ತಿದೆ. ಯಾರು ಈ ಮೂಗುತಿಯನ್ನ ಧರಿಸ್ತಾರೋ ವಿವಸ್ತ್ರರಾಗಬೇಕು, ಬಟ್ಟೆ ಇಲ್ಲದೆ ಧರಿಸ್ಬೇಕು. ಅಷ್ಟೇ ಅಲ್ಲ, ನೀನು ಮಂಚದ ಮೇಲೆ ಕೂತಿದ್ರೆ ನಿನ್ನ ಸುತ್ತ 3 ಸುತ್ತು ಸುತ್ತಿ ನಂತರ ತಾನು ಬಗ್ಗಿ ಮೂಗುತಿಯನ್ನ ಧರಿಸ್ಬೇಕು ಅಂತ ಹೇಳ್ತಾನೆ. ಇಷ್ಟೇನಾ ಹೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಬೇಗ ಯಾಕೆ ಅವಳು ಆ ವಿಶ್ವದನ್ನ ಸಾಧಿಸ್ಬೇಕಷ್ಟೇ. ಅವಳು ಏನಾದ್ರೂ ಮಾಡಿ ವಿಶ್ವದ ತನ್ನ ಒಂದು ಪತ್ನಿ ಆಗಬೇಕು. ಹಾಗಿರುವಾಗ ತಗೊಂಡು ಹೋಗ್ತಾಳೆ. ತಗೊಂಡೋಗಿ ಕೈಗಿಟ್ಟಾಗ ತನಗೆ ವಿಶ್ವದಾಗಿ ತುಂಬಾ ಖುಷಿ ಆಗುತ್ತೆ. ಆ ವಿಶ್ವದ ಧರಿಸ್ಕೊಳಕ್ಕೆ ಹೋದಾಗ ವೇಮನ ಹೇಳ್ತಾರೆ, ವಿಶ್ವದ ನಮ್ಮ ಅತ್ತಿಗೆ ನೀನು ಧರಿಸ್ಬೇಕಾದ್ರೆ ಒಂದು ಷರತ್ ಹಾಕಿದ್ದಾಳೆ ಅಂತ ಷರತ್ತಿನ ಬಗ್ಗೆ ವಿವರಿಸಿದಾಗ ಆಗ ವಿಶ್ವದಾಗೆ ನಿಜವಾದ ಜ್ಞಾನೋದಯ ಆಗುತ್ತೆ. ವೇಮನ ಮತ್ತು ಮಲ್ಲಮ್ಮರ ಒಂದು ಯುಕ್ತಿಯ ಪರಿವರ್ತನೆ ಮತ್ತು ವೇಮನನ್ನ ಜ್ಞಾನಾರ್ಜನೆ ಕಡೆಗೆ ದಾರಿ ಹೋಗ್ತಾ ಇರ್ತಕ್ಕಂಥದ್ದು ಸಹ ತನಗೆ ಅರಿವಾಗುತ್ತೆ. ಆಗ ತಾನು ತಡೆಯೋದಿಲ್ಲ. ಅವಳಿಗೆ ಗೊತ್ತಿರುತ್ತೆ ವಿಶ್ವದಾಗೆ ನಾನೇನಾದ್ರೂ ಇದನ್ನ ಧರಿಸಿಲ್ಲ ಅಂತಂದ್ರೆ ವೇಮನ ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸ್ಥಳ 60-65 ಕಿಲೋಮೀಟರ್ ವೇಮನ. ಹಾಗಾಗಿ ಈ ಪ್ರದೇಶದಲ್ಲಿ ವೇಮನ ಅವರು ಅವರ ನಂತರದ ಜ್ಞಾನಿಗಳೇನಿದ್ರು ಅಂದರೆ ನಮ್ಮ ಹಿರಿಯರು ಇಲ್ಲೆಲ್ಲ ಅವರಿಂದ ಪ್ರೇರೇಪಿತರಾದವರೇ ಈ ಪ್ರದೇಶದಲ್ಲಿ, ಅಂದರೆ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹಾಗಾಗಿ ಅವರ ನಂತರ ಬಂದಂಥ ವೀರಬ್ರಹ್ಮೇಂದ್ರ ಸ್ವಾಮಿ ಅವರಿರ್ಬೋದು, ಇತ್ತೀಚಿನ ನಮ್ಮ ಸತ್ಯಸಾಯಿ ಅವರಿರ್ಬೋದು, ಹಾಗೆ ಮಹಾತತ್ವಜ್ಞಾನಿ ಜಿದ್ದು ಕೃಷ್ಣಮೂರ್ತಿ ಅವರಿರ್ಬೋದು, ವೇಮನವರ ಶತಕಗಳಿಂದ ಪ್ರೇರೇಪಿತರಾದವರೇ. ಹಾಗಾಗಿ ಅವರ ಶತಕಗಳು, ವೇಮನವರ ಶತಕಗಳು ಎಷ್ಟು ಪ್ರಸ್ತುತವಾಗಿದೆ ಅಂತಂದರೆ ಸಾಕಷ್ಟು ಎಲ್ಲ ಶತಕಗಳೂ ಟ್ರಾನ್ಸ್ಲೇಟ್ ಆಗಿದೆ. ನಾವು ಓದಬೇಕಷ್ಟೇ. ವೇಮನವರ ಶತಕಗಳು ಓದರೆ ಗೊತ್ತಾಗುತ್ತೆ. ವೈರಾಗ್ಯದ ಜೊತೆಗೆ ವೈಚಾರಿಕತೆಯೂ ತುಂಬಿಕೊಂಡಿರುವಂತಹ ಶತಕಗಳು. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7664744747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.